ಸೊ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಏಜೆನ್ಸಿಗಳು ಎಷ್ಟಿದೆ ಬೆಂಗಳೂರಲ್ಲಿ ಅವರೆಲ್ಲ ಹೆಂಗೆ ಅವ್ರನ್ನೆಲ್ಲ ಇದು ಮಾಡ್ಕೊತಾರೆ ಎಡಿಟ್ಸ್ ಮಾಡೋದನ್ನ ಸುಮಾರು ಏಜೆನ್ಸೀಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಮಿನಿಮಮ್ ಒಂದು 15-20 ಏಜೆನ್ಸೀಸ್ಗಳಿದೆ ಬೆಂಗಳೂರಲ್ಲೇ. ಒನ್ ಆಫ್ ದ ಟಾಪ್ ಬೆಸ್ಟ್ ಏಜೆನ್ಸೀಸ್ಗಳಂತ ನಾವು ಹೇಳ್ಬೋದು. ಅವ್ರನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತಲೇ ಒಂದು ಟೀಮ್ ರೆಡಿ ಇರುತ್ತೆ. ಲೈಕ್ ಒಬ್ಬರು ಕ್ಯಾಪ್ಷನ್ಸ್ ನೋಡ್ಕೊಳ್ತಾರೆ, ಒಬ್ಬರು ಡಿಸೈನಿಂಗ್ ಸೆಗ್ಮೆಂಟ್ ನೋಡ್ಕೊಳ್ತಾರೆ, ಒಬ್ಬರು ಸ್ಕ್ರೀನ್ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ, ಅವ್ರು ಇನ್ನೊಬ್ರು ಫ್ಯಾನ್ ಪೇಜ್ಗಳ ಜೊತೆ ಇಂಟರಾಕ್ಟ್ ಮಾಡೋದು ನೋಡ್ತಾ ಇರ್ತಾರೆ. ಇಷ್ಟು ಜನ ಒಂದು ಟೀಮ್ ಇರುತ್ತೆ, ರೆಡಿ ಇರುತ್ತೆ. ಹಿಂಗೆ ಒಂದು ಟೀಮ್ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ. ಯೂಶ್ವಲಾಗಿ ನೀವು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ, ಯಾರೋ ಒಬ್ಬರೇ ಕ್ರಿಯೇಟ್ ಮಾಡ್ತಾರೆ, ಒಬ್ಬೊಬ್ಬರೇ ಮಾತಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ. ಬಟ್ ಒಬ್ಬ ಸೋಷಿಯಲ್ ಮೀಡಿಯಾ PR ಹಿಂದ್ಗಡೆ ಲೈಕ್ ಸುಮಾರು ಒಂದು 10-15 ಜನ ಆದರೂ ವರ್ಕ್ ಮಾಡ್ತಾ ಇರ್ತಾರೆ. ಆ್ಯಂಡ್ ದೇರ್ ಇಸ್ ಅನದರ್ ಪೀಪಲ್ ಹೂ ಆರ್ ಜಸ್ಟ್ ಡೂಯಿಂಗ್ ಫ್ರೀಲಾನ್ಸಿಂಗ್ ನಂತರ. ನಾನೇನು ಮಾಡ್ತೀನಿ, ನನ್ನ ಫ್ರೆಂಡ್ಸ್ನ ಸಪೋರ್ಟ್ ತೊಗೊಂಡು ನಾವು ಕಂಪ್ಲೀಟಾಗಿ ಈ ಥರ ಅಕೌಂಟ್ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ ಈಗ ನಾನು ಇನ್ನೊಂದು ಪ್ರಶ್ನೆ ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ಸ್ ಆರ್ಗ್ಯಾನಿಕ್ ಅಂತ ತಗೊಳ್ಳೋಣ. ಆರ್ಗ್ಯಾನಿಕ್ ಆಗಿ ಅವ್ರ ಪೇಜ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು ಡೇ ಒನ್ನಿಂದ? ಏನೇನೆಲ್ಲ ಕಂಟೆಂಟ್ ಹಾಕ್ತೀರಾ, ಹೆಂಗ್ ಮ್ಯಾನೇಜ್ ಮಾಡ್ತೀರಾ, ನೀವು ಹೆಂಗ್ ಪ್ಲಾನ್ ಮಾಡ್ಕೊತೀರಾ? ಓಕೆ, ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ನಾನು ಲೈವ್ ನೋಡ್ತೀನಿ. ಲೈವಲ್ಲಿ ಅಪ್ಡೇಟ್ಸ್ ತೊಗೊಳ್ತೀನಿ. ಅದಾದಮೇಲೆ ಎಪಿಸೋಡ್ಸ್ ಬರುತ್ತೆ, ಎಪಿಸೋಡ್ ಅಪ್ಡೇಟ್ಸ್ ತೊಗೊಳ್ತೀನಿ. ಅದಾದಮೇಲೆ ಪ್ರೋಮೋಗೆ ವೆಯ್ಟ್ ಮಾಡ್ತೀವಿ. ಪ್ರೋಮೋ ಬಂದ ತಕ್ಷಣ ಅಲ್ಲಿ ಪಾಸಿಟಿವ್ ಪ್ರೋಮೋ ಬಂದಿದೆಯಾ ಇಲ್ಲ ನೆಗೆಟಿವ್ ಪ್ರೋಮೋ ಬಂದಿದೆಯಾ, ಅಲ್ಲಿ ಏನಾದ್ರು ಫೈಟ್ಸ್ ಆಗುತ್ತೆ ಎಲ್ಲ ಥಿಂಕ್ ಮಾಡ್ಕೊಂಡು ಅದ್ರ ಅಕಾರ್ಡಿಂಗಾಗಿ ನಾವೇನು ಮಾಡ್ತೀವಿ, ಬಿಗ್ ಬಾಸ್ ಮನೆಯಿಂದ ಒಂದಷ್ಟು ದಿವಸ ನಮಗೆ ಪಿಕ್ಚರ್ಸ್ಗಳು ಕಳಿಸ್ಕೊಡ್ತಾ ಇರ್ತಾರೆ. ಅದಾದಮೇಲೆ ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ನಾವೇನು ಮಾಡ್ತೀವಿ, ಸ್ಕ್ರೀನ್ಶಾಟ್ಸ್ ತೊಗೊಂಡು ಆ ಒಂದು ಎಪಿಕ್ ಮೂಮೆಂಟ್ನ, ಒಂದು ಕ್ಯಾಂಡಿಡ್ ಮೂಮೆಂಟ್ ಪ್ರಕಾರ ಅದಕ್ಕೆ ಯಾವ ಥರ ಸೂಟಬಲ್ ಕ್ಯಾಪ್ಷನ್ಸ್ ಇರುತ್ತೆ ಅದನ್ನು ಮಾಡ್ತೀವಿ. ವಿ ವಿಲ್ ನಾಟ್ ಪ್ಲ್ಯಾನ್ ಇಟ್ ಲೈಕ್ ಒಂದು 30 ಡೇಸ್ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಒಳಗಡೆ ಏನು ನಡೀತಿದೆ ಯಾರಿಗೂ ಐಡಿಯಾ ಇರೋಲ್ಲ. ಅದ್ರ ಬೇಸ್ಡಲ್ಲಿ ಲೈಕ್ ನಾವು ಡೈಲಿ ನೋಡಿಕೊಂಡು ಡೈಲಿ ಕೂತ್ಕೊಂಡು ಅದ್ರ ಅಕಾರ್ಡಿಂಗಾಗಿ ನಾವು ಪ್ಲ್ಯಾನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 3 ಪೋಸ್ಟ್ ಮಾಡ್ತಿದ್ದೆ ಪರ್ ಡೇ. ಅದಾದಮೇಲೆ ಲೈಕ್ ಮಲ್ಟಿಪಲ್ ಸ್ಟೋರಿ ರಿಮೆನ್ಷನ್ಸ್ ಮಾಡ್ತಿದ್ದೆ. ಅದ್ರ ಜೊತೆ ಲೈಕ್ ಬ್ರಾಡ್ಕಾಸ್ಟ್ ಚಾನಲಲ್ಲಿ ನಾವು ಇದನ್ನು ಈ ಹೊಸ ಪೋಸ್ಟ್ ಬಂದಿದೆ ಅಂತ ನಾವು ಅದನ್ನು ಹಾಕ್ತಿದ್ವಿ. ಈ ಥರ ಅಪ್ಡೇಟ್ಸ್ಗಳು ನಾವು ಹಿಂಗೆ ಮಾಡ್ತೀವಿ. ಅದು ಬಿಟ್ಟರೆ ನಾವು 30 ಡೇಸ್ ಪ್ಲ್ಯಾನ್ ಮಾಡಿಕೊಂಡು ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಹ್ಯಾಂಡಲ್ ಮಾಡ್ತೀವಲ್ಲ, ಆ ಥರ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗೆ. ಡೇ ಟು ಡೇ ಅಪ್ಡೇಟ್ಸ್ ಮಾಡಬೇಕು, ಡೈಲಿ ಲೈಕ್ ಎವ್ರಿ ಹವರ್ ನಾವು ಅಪ್ಡೇಟ್ ಮಾಡ್ತಾ ಇರಬೇಕು. ದಟ್ ಈಸ್ ವೈ PR ಏಜೆನ್ಸೀಸ್ ಕಾಸ್ಟ್ ಮೋರ್ ದ್ಯಾನ್ ಅ ನಾರ್ಮಲ್ ಸೋಷಿಯಲ್ ಮೀಡಿಯಾ ಏಜೆನ್ಸಿ. ಎಷ್ಟು ಚಾರ್ಜ್ ಮಾಡ್ತೀವಿ ಕಂಟೆಸ್ಟೆಂಟ್ಸ್ಗೆ ಒಂದು ಸೀಸನ್ ಅಂದ್ರೆ ಕಂಪ್ಲೀಟ್ ಆಗಿ ಇರ್ತಾರೆ ಅಂತ ಅನ್ಕೊಳ್ಳಿ, ಡೇ ಒನ್ನಿಂದ? ಓಕೆ, ಎಷ್ಟು ಚಾರ್ಜ್ ಮಾಡ್ತಾರೆ? ಇವಾಗ ವೀಕ್ಲಿ ಪೇಮೆಂಟ್ಸ್ ಇರುತ್ತೆ, ಮಂತ್ಲಿ ಪೇಮೆಂಟ್ಸ್ ಇರುತ್ತೆ. ವೀಕ್ಲಿ ಪೇಮೆಂಟ್ಸ್ ಅಂದರೆ ಮಿನಿಮಮ್ ಆಫ್ ಸ್ಟಾರ್ಟಿಂಗ್ ಅರೌಂಡ್ 25,000-30,000 ವೀಕ್ಲಿ ಪೇಮೆಂಟ್ ಇರುತ್ತೆ. ಮಂತ್ಲಿ ಪೇಮೆಂಟ್ಸ್ ಬಂತು ಅಂದರೆ ಲೈಕ್ ಅರೌಂಡ್ 85,000-90,000 ಇರುತ್ತೆ. ಈ ಥರ ಸಿನಾರಿಯೋನಲ್ಲಿ ಇಷ್ಟಿಷ್ಟು ಅಂತ ಕ್ಲೈಮ್ ಮಾಡಿರ್ತಾರೆ. ಈಗ ಆಲ್ ಟುಗೆದರ್ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಸೇರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಇಲ್ಲಿವರೆಗೂ ಅಪ್ರಾಕ್ಸಿಮೇಟ್ ಎಷ್ಟು ಸ್ಪೆಂಡ್ ಮಾಡಿದ್ರು ಆಲ್ ಟುಗೆದರ್ ಲಾಸ್ಟ್ ಓವರ್ ದ 3 ಮಂತ್ಸ್? ಆಲ್ ಟುಗೆದರ್ ಲೈಕ್ ಎಲ್ಲ ಕಂಟೆಸ್ಟೆಂಟ್ಸು ಅಂತ ಅಂದರೆ ಕ್ಲೋಸ್ ಬೈ ಟು ಅರೌಂಡ್ 8-6 lakhs ಅಂತೂ ಮಿನಿಮಮ್ ಸ್ಪೆಂಡ್ ಆಗಿರುತ್ತೆ. ಒಬ್ಬೊಬ್ರು ಕಂಟೆಸ್ಟೆಂಟ್ಗೆ 8 ಲಕ್ಷದಿಂದ 6 ಲಕ್ಷ ಅಂತೂ ಮಿನಿಮಮ್ ಸ್ಪೆಂಡ್ ಆಗಿರುತ್ತೆ. ಎಲ್ಲರದು ಸೇರಿದ್ರೆ ಟೋಟಲ್ ಅಲ್ವಾ, ಎಲ್ಲರದು ಟೋಟಲ್ ಸೇರಿದ್ರೆ ಹತ್ತಿರ ಒಂದು 30 lakhsವರೆಗೂ ಹೋಗಿರುತ್ತೆ. 30 lakhs to 40 lakhs ಮಿನಿಮಮ್ ಹೋಗಿರುತ್ತೆ ಅಲ್ಲಿ. ಅದೇ ಮೇನ್. ಪೇಯ್ಡ್ ಪ್ರಮೋಷನ್ಸ್ ಮಾಡ್ತೀರಾ ಮತ್ತು ನಾರ್ಮಲ್ ಪ್ರಮೋಷನ್ಸ್ ಏನೇ ಮಾಡ್ತೀವಿ ಅಂತಂದ್ರೂ ಇಷ್ಟು ಅಮೌಂಟ್ ಅಂತ ಒಂದು ಜನ್ರೇಟ್ ಮಾಡಬೇಕು. ಅದ್ರ ಅಕಾರ್ಡಿಂಗ್ ಆಗೇ ನಾವು ಫ್ಯಾನ್ ಹೈಪ್ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಮಾಡೋಕ್ಕಾಗೋದಿಲ್ಲ, ಚಾನ್ಸೇ ಇಲ್ಲ ಅದು. ಈಗಿನ ಟ್ರೆಂಡಲ್ಲಿ ಯಾರು ಈ ಬಿಗ್ ಬಾಸ್ ಸೀಸನ್ 12 ಯಾರು ತುಂಬ ಜಾಸ್ತಿ ನ್ಯೂಸ್ ಆಗ್ತಿದೆ, ವೈರಲ್ ವ್ಯೂಸ್ ಆಗ್ತಿದೆ, ಟ್ರೆಂಡಿಂಗಲ್ಲಿರೋದು ಗಿಲ್ಲಿ 100%. ಏನಂದರೆ ಒಬ್ಬ ಎಂಟರ್ಟೈನರ್ ಅವ್ರ ಮಾತಿಗೆ ತುಂಬ ಜನ ಫಿದಾಗೋರಿದ್ದಾರೆ. ಪ್ಲಸ್ ಆ ವಿಡಿಯೋಸ್ಗಳು ನೋಡಬೇಕು, ನೀವು ಫ್ಯಾನ್ ಪೇಜಸ್ಗಳು ಮಾಡೋ ವಿಡಿಯೋಸ್ಗಳು ನೋಡಬೇಕು, ತುಂಬ ಇಂಟರಾಕ್ಟಿವ್ ಇರುತ್ತೆ ಮತ್ತು ಲೈಕ್ ಫನ್ ಇರುತ್ತೆ. ಅದಕ್ಕೋಸ್ಕರ ಗಿಲ್ಲಿದೆ ಹೈಯೆಸ್ಟ್ ವ್ಯೂಸ್ ಬರ್ತಾ ಇದೆ ಅಟ್ ಪ್ರೆಸೆಂಟ್. ಬೇರೆ ಯಾವ ಕಂಟೆಸ್ಟೆಂಟು ಬಂದೇ ಇಲ್ಲ ಇದುವರೆಗೂ. ಐ ಗೆಸ್ ಪ್ರಾಬಬ್ಲಿ ಅರೌಂಡ್ 14 million 15 million ವ್ಯೂಸ್ ನಾನೊಂದು ನೋಡಿದ್ದು ಪೋಸ್ಟ್ಗೆ. ದಿಸ್ ಇಸ್ ದ ಮೋಸ್ಟ್ ಹೈಪೆಸ್ಟ್ ಥಿಂಗ್ ಎವರ್. ಸೆಕೆಂಡ್ ನೋಡ್ತೀವಿ ಅಂತ ಅಂದರೆ ಲೈಕ್ ಅಟ್ ಪ್ರೆಸೆಂಟ್ ಇವಾಗ ರಾಶಿಕಾದು ವಿಡಿಯೋಸ್ಗಳು ಬಂದುಬಿಟ್ಟು ಕಂಪ್ಲೀಟಾಗಿ ಅರೌಂಡ್ 1 million 1.8 million ಆ ಥರ ಓಡ್ತಾ ಇದೆ, 2 million ತನಕ ಓಡ್ತಿದೆ. ಹೈಪೆಸ್ಟ್ ನೋಡ್ತೀವಿ ಅಂತಂದರೆ ಲೈಕ್ ಹರ್ಸ್ ಇಸ್ ಗೋಯಿಂಗ್ ವೆಲ್. ನೆಗೆಟಿವ್ ಅನ್ನೋ ಈ ಕಾಯಿಲೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಜನಕ್ಕೆ ಎಫೆಕ್ಟ್ ಆಗೋದು? ನೆಗೆಟಿವ್ ಯಾಕೆ ಯಾವಾಗಲೂ ಅವರು ಮಾಡ್ತಾನೇ ಇರ್ತಾರೆ ಕಂಡೀಷನ್ಸ್ ಇರ್ತಿದ್ದಾರೆ, ಎಷ್ಟು ಡ್ಯಾಮೇಜಿಂಗು, ಎಷ್ಟು ಅನ್ಎಥಿಕಲ್? ಇದೊಂದು ಪರ್ಟಿಕ್ಯುಲರ್ ಟಾಪಿಕ್ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ಲೈಕ್ ನೆಗೆಟಿವ್ ಮಾಡೋಕ್ಕಿಂತ ಮುಂಚೆ ನಿಮಗೂ ಒಂದು ಫ್ಯಾಮ್ಲಿ ಇದೆ, ನಿಮ್ಮ ಫ್ಯಾಮ್ಲಿಗೂ ಅದೇ ಥರ ನೆಗೆಟಿವ್ ಆಯಿತು ಅಂದರೆ ಎಷ್ಟು ಸಫರ್ ಮಾಡ್ತೀರಾ ಅಂತ ನಿಮ್ಗೆ ಐಡಿಯಾ ಇರಲ್ಲ.
ಸೊ ಆ್ಯಸ್ ಅನ್ ಏಜೆನ್ಸಿ ನೀವೇನು ಮಾಡ್ಬಿಡ್ತೀರಾ, ನಿಮ್ಮ ಕ್ಲೈಂಟ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ನೆಗೆಟಿವ್ ಮಾಡ್ತೀರಾ, ಅಲ್ಲಿ ಅಪ್ಪ ಅಮ್ಮ ಅಕ್ಕ ಎಲ್ಲರ ಬಗ್ಗೆನೂ ಎಳ್ದುಬಿಟ್ಟಿರ್ತೀರ ಕಮೆಂಟ್ ಸೆಕ್ಷನ್ಸಲ್ಲಿ. ಅದನ್ನು ಯಾವತ್ತೂ ಮಾಡಬಾರ್ದು. ಅದ್ರ ಬಿಟ್ಟು ಬೇರೆದೇನಾದ್ರು ಲೈಕ್ ಆ ಟಾಪಿಕ್ ತಕ್ಕಂಗೆ ನೆಗೆಟಿವ್ ಕಮೆಂಟ್ಸ್ ಆಗ್ತಿರಂದರೆ ದಟ್ ವಿಲ್ ಮೇಕ್ ಸೆನ್ಸ್. ಬಟ್ ಸುಮ್ಮನೆ ಫ್ಯಾಮಿಲಿನ ಇನ್ವಾಲ್ವ್ ಮಾಡೋದು, ಅವ್ರ ಪರ್ಸ್ನಲ್ ಕ್ವಶನ್ಸ್ಗಳಲ್ಲಿ ಎಲ್ಲದಕ್ಕೂ ಇನ್ವಾಲ್ವ್ ಮಾಡಿರ್ತಾರೆ. ಸೊ ದಟ್ ವಿಲ್ ಬಿ ಅ ವೆರಿ ಹ್ಯೂಜ್ ಇಂಪ್ಯಾಕ್ಟ್ ಆನ್ ದ ಫ್ಯಾಮಿಲಿ. ಲೈಕ್ ಪೇರೆಂಟ್ಸ್ಗಳು ತುಂಬ ಸಫರ್ ಮಾಡ್ತಾರೆ. ಒಂದೊಂದು ಪೋಸ್ಟು ಫೋನಲ್ಲಿ ನೋಡ್ಬೇಕಾದ್ರೆ ಲೈಕ್ ಸುಮಾರು ನನ್ನ ಕ್ಲೈಂಟ್ಸ್ಗಳೇ ಹತ್ತಿರೋದು ಇದೆ, ಮತ್ತು ಒಂದೊಂದು ವಾರ ಮಾತಾಡಿಲ್ದೇ ಇರೋದು ಇದೆ. ಸೊ ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಅದನ್ನು ಬಿಟ್ಟು ನೀವು ಪಾಸಿಟಿವ್ ಆಗಿ ಕೂತ್ಕೊಂಡು ಮಾಡಿಸಿ ಪಿ ಆರ್ಗಳು, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ, ಆ ಟಾಸ್ಕಲ್ಲಿ ಇವತ್ತು ಮಾಡಿರಲಿಲ್ಲ, ಏನಕ್ಕೆ ಈ ಥರ ಟಾಸ್ಕ್ ಮಾಡಿಲ್ಲ ಅಂತ ಅದಕ್ಕೆ ಕಮೆಂಟ್ ಹಾಕಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅಪ್ಪ ಅಮ್ಮನ ರೋಡಿಗಳಿಯೋದೆಲ್ಲ ಚೆನ್ನಾಗಿರಲ್ಲ. ಸೊ ದಿಸ್ ಹ್ಯಾಸ್ ಟು ಗೋ ಔಟ್. ಬಿ ಪ್ರೊಫೆಷ್ನಲ್ ಗೈಸ್. ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಒಂದು ಪಿ ಆರ್ ಮಾಡಿದ್ದೀವಿ ಅಂತ, ಏಜೆನ್ಸಿ ತೊಗೊಂಡಿದ್ದೀವಿ, ನಮ್ಗೆ ಹೈಪ್ ಮಾಡಬೇಕು ಅಂತ ನಿಮ್ಮ ಕ್ಲೈಂಟ್ಸ್ಗಳನ್ನ ಸಪೋರ್ಟ್ ಮಾಡೋದಕ್ಕೆ ಬೇರೆಯವ್ರನ್ನ ಹಾಳು ಮಾಡಬೇಡಿ. ಅದನ್ನೇ ಹೇಳ್ಕೊಳ್ಳೋದು.